ಹಲೋ. ನಾನ್ ಕಣೋ. ಗೊತ್ತಾಯ್ತು ಹೇಳ. ರವಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಬಿಟ್ಟ ಕಣೋ. ವಾಟ್? ಯಾವಾಗ್ಲೂ ಅವನಿಗೆ ಎಷ್ಟು ಸತಿ ಹೇಳಿದೆ ನಾನು, ಎಣ್ಣೆ ಹಾಕಿ ಗಾಡಿ ಓಡಿಸ್ಬೇಡ ಮಾತೇ ಕೇಳದ ಅಂತ. ಏನು ನೀವು ಜನರೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಅವನೇ ಇಲ್ವಲ್ಲೋ. ಅಂತೂ ಇಂತೂ ಪ್ರೀತಿ ಗೆಲ್ತು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ರವಿ ನನ್ನ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕಂತಿದ್ದ ಕಣೋ, ಆದ್ರೆ ಇವತ್ತು ಅವನೇ ಇಲ್ಲ. ಏಯ್ ಕಮ್ ಆನ್, ಚಿಯರ್ ಅಪ್. ನಾವೆಲ್ಲ ಇದೀವಲ್ವಾ? ಓಕೆ. ನನ್ ಮದ್ವೆ ಆಗೋ ಹುಡುಗ ಹೇಗಿರ್ತಾನೆ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೆ. ಆದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಗೆಟ್ ಎ ಸ್ವೀಟ್ ಹಸ್ಬೆಂಡ್. ಐ ಆಮ್ ವೆರಿ ಲಕ್ಕಿ. ಐ ಲವ್ ಯು ಕಣೋ. ನೀನು ಅನ್ಕೊಂಡಿರೋಷ್ಟು ಸ್ವೀಟ್ ಹಸ್ಬೆಂಡ್ ಅನ್ನಲ್ಲ ಕಣೆ. ನಿಮ್ಮಣ್ಣ ನನ್ನನ್ನು ಹೈಯರ್ ಸ್ಟಡೀಸ್ಗೆ ಅಮೇರಿಕಾ ಕಳಿಸ್ತೀನಿ ಅಂತ ಹೇಳಿರೋ ಒಂದೇ ಮಾತಿಗೆ ನಾನು ನಿನ್ನ ಮದುವೆ ಆಗಿರೋದು. ಬಟ್ ಐ ಪ್ರಾಮಿಸ್ ಯು, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಚಿನ್ನ, ನಿನ್ನಂಥ ಹೆಂಡತಿನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಈ ಆಕ್ಸಿಡೆಂಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಸಣ್ಣ ಚಾಲೆಂಜಿಂಗ್ ಆಗಿದೆ. ಮೇಲ್ನೋಟಕ್ಕೆ ಇದೊಂದು ನಾರ್ಮಲ್ ಆಕ್ಸಿಡೆಂಟ್ ಆದರೂ ಇದರ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಕೆಲಸ ಮಾಡಿದೆ ಅಂತ ಒಂದು ಸಣ್ಣ ಅನುಮಾನ ನಮ್ಮ ಡಿಪಾರ್ಟ್ಮೆಂಟ್ಗಿದೆ. ಡಾಕ್ಟರ್, ಇವ್ರಿಗೆ ಯಾರ ಜೊತೆ ಯಾವ್ದಾದ್ರು ಎನಿಮಿಟಿ ಇತ್ತಾ? ನೋ ಸರ್, ಆ ಥರದ್ದು ಯಾವುದೂ ಇರಲಿಲ್ಲ. ಯು ಆರ್ ರೈಟ್. ಪ್ರಾಣ ಉಳಿಸೋ ಡಾಕ್ಟ್ರಿಗೆ ಯಾವ ಎನ್ಮಿಟಿನೂ ಇರಲ್ಲ. ಇದ್ರ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಪಕ್ಕಾ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಕೃಷ್ಣಪ್ಪ, ಬಾಡಿಗಳು ಕಳಿಸಿದ ಮೇಲೆ ಸರಿ ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತರಿಸ್ಬಿಡಿ. ಯಾಕೆ ಟೆನ್ಷನ್ ಆಗ್ತಿದೆಯಾ? ನಡಿ ಕೂತ್ಕೋ. ಇನ್ಸ್ಪೆಕ್ಟ್ರು ಯಾರ್ದೋ ಜೊತೆ ಎನಿಮಿಟಿ ಅಂದಾಗ 2 ನಿಮಿಷ ಗಾಬರಿ ಆಗೋಯ್ತು ಕಣೋ. ಯಾಕೋ? ಆ ಸಾಧು ನೆನಪಾಗೋಯ್ತು ಕಣೋ.
ನೆಮ್ಮದಿಯಾಗಿ ಮಲಗಿದ್ದಾನೆ. ನೀನು ಯಾಕೋ ಟೆನ್ಷನ್ ಮಾಡ್ಕೋತೀಯಾ? ಆ ಇನ್ಸ್ಪೆಕ್ಟ್ರು ಹೇಳಿಲ್ವಾ ಈ ಕೊಲೆ ಹಿಂದೆ ಯಾವುದೋ ಒಂದು ಮಾಸ್ಟರ್ ಮೈಂಡ್ ಕೆಲಸ ಮಾಡ್ತಿದೆ ಅಂತ? ಈ ಭೂಮಿ ಮೇಲೆ ಪ್ರತಿಯೊಂದು ಜೀವರಾಶಿಯು ಪ್ರೀತಿಗೆ ಕಾದಿದೆ. ಪ್ರೀತಿನೇ ಇಲ್ಲ ಅಂದರೆ ಈ ಜಗತ್ತಲ್ಲಿ ಏನಿದೆ? ಇಲ್ಲೇ ಹುಟ್ಟಿ ಇಲ್ಲೇ ಸಾಯೋ ನಾವೆಲ್ಲ ಪ್ರೀತಿಗಾಗಿ ಮಾಡಿದ ತ್ಯಾಗ ಆದರೂ ಏನು? ಹೆಣ್ಣಿಗಾಗಿ ಈ ಮಣ್ಣಿನಲ್ಲಿ ಯುದ್ಧಗಳಾಗಿವೆ, ಊರುಗಳು ನಾಶವಾಗಿವೆ. ಆದರೂ ಪ್ರೀತಿಗಾಗಿ ಪರಿತಪಿಸೋ ನೂರಾರು ಪ್ರೇಮಿಗಳ ಪ್ರಯಾಣ ಮಾತ್ರ ನಿಂತಿಲ್ಲ, ನಿಲ್ಲದೂ ಇಲ್ಲ.